ಏನಮ್ಮ ಮಾಡ್ತಾ ಇದೆಯಾ? ಇವತ್ತು ನಮ್ಮಲ್ಲಿ ಗೌರಿ ಹಬ್ಬಕ್ಕೆ ಒಬ್ಬಟ್ಟು ಸ್ಪೆಷಲ್. ನಮ್ಮ ಮನೆಗೆ ಗೌರಿ ಹಬ್ಬಕ್ಕೆ ಬಂದ್ಬಿಟ್ಟು ವ್ಲಾಗ್ ಮಾಡ್ತಾವ್ರೆ, ರೀಲ್ಸ್ ಮಾಡ್ತಾವ್ರೆ. ಕಾಲಿಕು ಇವಳು ಕಾಲೇಜ್ ಕಾಲೇಜ್. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಬರೀ ಗೌರಿ ಹಬ್ಬ ಆಗಿದ್ದಾರೆ. ನಮ್ಮ ಮನೆಯಲ್ಲಿ ಗೌರಿನ ಕೂರಿಸಿದ್ದೀವಿ. ನಾಳೆ ಗಣೇಶ ಹಬ್ಬ, ಹಾಗಾಗಿ ನಾವು ನಾಳೆ ಮತ್ತೆ ಗಣೇಶ ಮೂರ್ತಿನ ತಂದು ಪೂಜೆ ಮಾಡ್ತೀವಿ. ನಮ್ಮ ಮನೆಯಲ್ಲಿ ಎಲ್ಲ ಪೂಜೆ ಆಗಿದೆ. ಗೌರಿಗೆ ಸೀರೆ ಉಡಿಸಿ ಡೆಕೋರೇಷನ್ ಮಾಡಿದ್ದೀವಿ. ಇವಾಗ ಅಮ್ಮ ಪೂಜೆ ಆರತಿ ಮಾಡ್ತಾ ಇದ್ದಾರೆ. ನಾನು ನಿಮಗೆ ನಮ್ಮ ಮನೇಲಿ ಗೌರಿನ ಯಾವ ಥರ ಕೂರಿಸಿದ್ದೀವಿ ಅಂತ ತೋರಿಸ್ತೀನಿ ನೋಡಿ. ನಮ್ಮನೆ ಗೌರಿ ಆ್ಯಕ್ಚುಲಿ ವೆರಿ ಕ್ಯೂಟಾಗಿ ಕಾಣಿಸ್ತಾ ಇದೆ. ಐ ಶೋ ಯು. ಗೌರಿ ಉಮಾ ಶಂಕರಿ ಕೌಮಾರಿ ನಿಗಮಾರ್ಥ ಗೋಚರ ಕರಿ ಓಂಕಾರ ಬೀಜಾಕ್ಷರಿ. ಗೌರಿ 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 ಮಾಡ್ಬೇಕಾದ್ರೆ ಹಾಡು ಹೇಳ್ತಾರೆ. ಹಾಡು ಹೇಳಿ ಅಂದರೆ ಹೇಳ್ತಾ ಇಲ್ಲ, ಬಟ್ ಹಾಡು ಹೇಳಿಸ್ತೀನಿ ನಾನು. ಇವಾಗ ಹಾಡು ಹೇಳು. ಹಾಂ, ಪೇಪರ್ ಮೇಲೆ ಕಾಲಿಗಳು ಬಾರ, ನೀನು ಕೊಡ್ಬಾರ. ಗೌರಿ ಹಬ್ಬದ ದಿನ ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆಯಿಂದ ಬಾಗ್ನ ಕೊಡ್ತಾರೆ. ಅದೇ ಥರ ನಮ್ಮಮ್ಮಂಗೂ ಅವ್ರ ತವ್ರ ಮನೆಯಿಂದ ಬಾಗ್ನ ಬಂತು. ಅಂದರೆ ನಾವಿರೋದು ಬೆಂಗಳೂರಲ್ಲಿ, ನಮ್ಮ ಮಾಮ ಇರೋದು ತರೀಕೆರೆಯಲ್ವಾ. ಆ ರೀಸನ್ನಿಂದ ಅಂದರೆ ಈ ಹಬ್ಬದ ದಿನ ಬಂದು ಕೊಡೋಕ್ಕಾಗಲ್ಲ. ಸೊ ಒಂದು 2-3 ಡೇಸ್ ಮುಂಚೆನೇ ಬಂದು ನಮ್ಮಮ್ಮ ಬಾಗ್ನ ಕೊಟ್ಟೋಗ್ತಾರೆ. ಅದನ್ನು ಇವಾಗ ನಾವೇ ನಮ್ಮಮ್ಮಂಗೆ ಕೊಡ್ತೀವಿ. ಇವಾಗ ನಾವು ನಮ್ಮಮ್ಮಂಗೆ ಬಾಗ್ನ ಕೊಡ್ತೀವಿ. ನೋಡೋಣ. ಆ್ಯಕ್ಚುಲಿ ನಾನು ನಮ್ಮಮ್ಮಂಗೆ ಬಾಗ್ನ ಕೊಟ್ಟಿದ್ದು ವಿಡಿಯೋ ಮಾಡ್ಕೊಳ್ಳೋದು ಮರ್ತೋದೆ. ಅದೊಂದು ಮಿಸ್ ಆಗೋಯ್ತು. ಪೂಜೆ ಎಲ್ಲ ಆಯಿತು, ಆರತಿ ಮಾಡಿದ್ದು ಆಯಿತು, ನಾವು ಅರ್ಶಿನ ಕುಂಕುಮ ತಗೊಂಡಿದ್ದು ಆಯಿತು. ಇವಾಗ ಏನೇ ಇದ್ದರೂ ಸಮಯ. ನಮ್ಮ ಮನೆಯಲ್ಲಿ ಇವತ್ತು ಹಬ್ಬ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಒಬ್ಬಟ್ಟು ಮಾಡಿದ್ದಾರೆ. ಬನ್ನಿ, ನಮ್ಮಮ್ಮ ಈಗ ಒಬ್ಬಟ್ಟು ಮಾಡ್ತಾ ಇದ್ದಾರೆ, ತೋರಿಸ್ತೀನಿ. ಏನಮ್ಮ ಮಾಡ್ತಾ ಇದೆಯಾ? ಇವತ್ತು ನಮ್ಮಲ್ಲಿ ಗೌರಿ ಹಬ್ಬಕ್ಕೆ ಒಬ್ಬಟ್ಟು ಸ್ಪೆಷಲ್. ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಒಬ್ಬಟ್ಟು. ಇವಾಗ ಒಬ್ಬಟ್ಟಿನ ತೊಟ್ಟಿ ಆಯಿತು. ಇದನ್ನು ಏನಾಯಿತು ನೋಡಿ, ಏನು ಸಕ್ಕತ್ತಾಗಿ ಬರ್ತಾ ಇದೆ ಒಬ್ಬಟ್ಟು. ಇಲ್ಲಿ ನೋಡಿ, ಇದು ಒಬ್ಬಟ್ಟು ಸಾಂಬಾರು. ಓ ಮೈ ಗಾಡ್, ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಒಬ್ಬಟ್ಟು ರೆಡಿ ಆಗಿದ ತಕ್ಷಣ ನಾವು ಟೇಸ್ಟ್ ಮಾಡೋದೆ. ನಾವು ಊಟ ಮಾಡಿದ್ದೆಲ್ಲ ರೆಕಾರ್ಡ್ ಮಾಡೋಕ್ಕೆ ಆಗಲಿಲ್ಲ, ಹಂಗೆ ಇವಾಗ ರೆಕಾರ್ಡ್ ಮಾಡೋಕ್ಕಾಗಲಿ. ಬಟ್ ಇವಾಗ ನಮ್ಮನೆ ಗೌರಿ ಹಬ್ಬ ಅಂತ ನನ್ನ ಸ್ಕೂಲ್ ಫ್ರೆಂಡ್ಸ್ನೆಲ್ಲ ಕರಿತೀವಿ. ಸೊ ಎವ್ರಿ ಇಯರ್ ವರ್ಷ ಬರ್ತಾರೆ. ಲೈಕ್ ಹೈಸ್ಕೂಲಿಂದನೂ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾನೆ ಇದ್ದಾರೆ. ಸೊ ಈಗ ಆಲ್ಮೋಸ್ಟ್ ಎಲ್ಲ ಕಾಲ್ ಮಾಡಿದ್ರು ಬರ್ತೀನಿ ಅಂತ, ಬರ್ತಾ ಇದ್ದಾರೆ. ನೋಡೋಣ, ಲೈಕ್ ಅವ್ರು ಬಂದಮೇಲೆ ನಿಮಗೆ ಬ್ಲಾಗ್ ಮಾಡಿ ತೋರಿಸ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಬಂದರು ಅನ್ಸತ್ತೆ. ಏ ಬನ್ರಿ. ಹಾಯ್, ಹ್ಯಾಪಿ ಗೌರಿ ಗಣೇಶ. ಹಾಯ್, ಏ ಬನ್ನಿ.
ಹ್ಯಾಪಿ ಗೌರಿ ಗಣೇಶ. ದೀಪ್ತಿ ಯಾಕೆ ರೆಡಿ ಆಗೇ ಇಲ್ಲ ನೀನು? ಆಡ್ ಒನ್ ಔಟ್ ನೀನು. ನಾನು ನೀನು ವ್ಲಾಗೇ ಹಾಕಿಲ್ಲ, ಆಗ್ಲೇ ತೋಸು ಅಂತೆ ಈ ಪ್ರಿಯಾಂಕಂದು. ಡೈರೆಕ್ಟ್ ಸ್ಕೂಲಿಂದ ಬಂದ್ಬಿಟ್ಟಿದ್ದಾಳೆ, ಟೀಚರ್ ಆಗಿ ಟೀಚರ್ ತರನೇ ಆಕ್ಟಿಂಗ್ ಮಾಡ್ತಾಳೆ. ಸ್ಕೂಲಲ್ಲ ಕಾಲೇಜ್. ಅದೇ ಕಾಲೇಜಲ್ಲಿ ಟೀಚರ್ ತರನೇ ಆಡ್ತಾಳೆ. ಹಾಯ್ ಎವ್ರಿವನ್. ನೀನು ಇವತ್ತು ರಜಾ ಹಾಕಿಲ್ವಾ ನೀನು? ನೋಡಿ ಎಷ್ಟು ವರ್ಕಾಲಿಕ್. ಹಾ, ಇವಳು ಕಾಲೇಜಲ್ಲಿ ಫ್ಯಾಕಲ್ಟಿ. ಇವಳು ಕೆಮಿಸ್ಟ್ರಿ ಅಲ್ವೇನೆ ನಿಂದು? ಎಸ್. ರಜಾ ಹಾಕತ್ತಾನೆ ಇವತ್ತು ನೀನು. ನೋಡಿ ಎಲ್ಲರೂ ಆರಾಮಾಗಿ ಕೂತಿದ್ದೀವಿ, ಇವಳು ಮಾತ್ರ ಕೆಲಸ ಮಾಡ್ತಾ ಇದ್ದಾಳೆ. ಐ ಆಮ್ ಮತ್ತೆ ಹೇಳು. ನಮ್ KJ ಅವಾಗ ಒಂದು ಜೋಕ್ ಕ್ರ್ಯಾಕ್ ಮಾಡ್ತಾನೆ ಇರ್ತಾಳೆ. ಬನ್ನಿ ಎಲ್ಲರೂ ಊಟ ಮಾಡೋಣ. ಸ್ಕೂಲಿಂದನೂ ಬರ್ತಾ ಇದ್ದೀವಿ. ಇವರೆಲ್ಲ ನನ್ನ ಸ್ಕೂಲ್ ಫ್ರೆಂಡ್ಸ್. ಯಾವಾಗಿಂದ 4th ಸ್ಟ್ಯಾಂಡರ್ಡ್ ಇಂದ ಫ್ರೆಂಡ್ಸು. ಬಟ್ ಅವಾಗಿನೇ ಬರ್ತಾ ಇಲ್ಲ, ಆಮೇಲೆ ಒಂದು 10th ಆ ಥರ ಅವಾಗಿನೇ ಬರ್ತಾ ಇದ್ದಾವೆ. ಇವಳು ನೋಡಿ ತಿನ್ನಕ್ಕೆ ಡ್ರಾಮಾ ಹೊಡಿತಾವಳೆ. 10 ಇಯರ್ಸ್ ಆಯ್ತಾ? 10 ಇಯರ್ಸ್ ಗೌರಿ ನಮ್ಮ ಮನೇಲಿ ನಮ್ಮ ಫ್ರೆಂಡ್ಸ್ ಜೊತೆ. ನಮ್ಮ ಮನೆಗೆ ಗೌರಿ ಹಬ್ಬಕ್ಕೆ ಬಂದ್ಬಿಟ್ಟು ವ್ಲಾಗ್ ಮಾಡ್ತಾವಳೆ, ಏನಾದ್ರು ರೀಲ್ಸ್ ಮಾಡ್ತಾವಳೆ. ಲೈಟ್ ಇರೋದು ಯಾವ ಸಾಂಗಿಗೆ ಮಾಡ್ತಾ ಇದ್ದೀರಾ? ವಾಟರ್ ಪ್ಯಾಕೇಜ್. ಬಟ್ ಇಲ್ಲಿ ಎಲ್ಲರೂ ನಾನ್ ಡ್ಯಾನ್ಸರ್ಸ್, ಯಾರಿಗೂ ಡ್ಯಾನ್ಸ್ ಬರಲ್ಲ. ನೋಡಿ ಪ್ರಾಕ್ಟೀಸ್ ಮಾಡ್ತೀವಿ ನಾವು. ಯಾವ ಭಾಷೆ? ಏ ಪ್ರಿಯಾಂಕಾ ನೀನು ಮಾಡೆ. ಕಲ್ತ್ಕೊಂತೀನಿ. ಆ್ಯಕ್ಚುಲಿ ಎಲ್ಲ ಪ್ರಾಕ್ಟೀಸ್ ಸೆಷನ್ ಆಯಿತು, ನಾವೆಲ್ಲ ಪ್ರಾಕ್ಟೀಸ್ ಮಾಡಿ ಮುಗಿಸಿದ್ವಿ ವಾಟರ್ ಪಾಕ್ ಸಾಂಗಿಗೆ. ಈಗ ನಮ್ಮದು ಇಲ್ಲಿ ಲೈಟ್ ಸರಿಯಾಗ್ತಾ ವಾಟರ್ ಪ್ಯಾಕೆಟ್ ಸಾಂಗ್. ಈಗ ಟೆರೆಸ್ಗೆ ಹೋಗ್ತಿದ್ದೀವಿ, ಟೆರೆಸಲ್ಲಿ ವಿಡಿಯೋ ಮಾಡ್ತೀವಿ. ಇವರೆಲ್ಲ ಎಕ್ಸ್ಪರ್ಟ್ಸು, ಸಖತ್ತಾಗಿ ಮಾಡ್ತಾರೆ ಇವರಿಬ್ರು. ಈಗ ಟೆರೆಸಲ್ಲಿ ವಿಡಿಯೋ ಮಾಡ್ತಿದ್ದೀವಿ, ರೀಲ್ಸ್ ಪ್ರಾಕ್ಟೀಸ್ ಮಾಡಿ ಫುಲ್ಲು ಸುಸ್ತಾಗೋಗಿದೆ. ನಮ್ ಡ್ಯಾನ್ಸ್ ಗ್ರೂಪ್ ಹೆಸರು ಮೋಟೋ ಪ್ಯಾಕೆಟ್. ಎಸ್, ಇವಾಗ ಟೆರೆಸ್ಗೆ ಬಂದ್ವಿ. ಟೆರೆಸಲ್ಲಿ ಸ್ವಲ್ಪ ಪಾಟ್ಸ್ ಎಲ್ಲ ಇಟ್ಟಿರೋದ್ರಿಂದ ಸ್ಪೇಸ್ ಕಮ್ಮಿ, ಬಟ್ ಆದರೂ ಮಾಡ್ತೀವಿ. ಜಾಸ್ತಿ ಇದೆಯಾ? ಹಾಂ, ಓಕೆ. ಈಗ ಸ್ಟಾರ್ಟ್ ಮಾಡ್ತೀವಿ ನಮ್ಮ ರೀಲ್ಸ್. ಅಷ್ಟೇ ಬರೋದು. ಇವಾಗ ನಮ್ದು ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡಿ ಹೆಂಗೋ ಡಬ್ಬ ಥರ ಎಲ್ಲ ರೀಲ್ಸ್ ಮಾಡಿ ಅಂತೂ ಮುಗಿಸಿದ್ವಿ. ಈಗೆಲ್ಲ ಕೆಳಗೆ ಬಂದು ಆ ರೀಲ್ಸ್ನ ಹಾಕೊಂಡು ನೋಡ್ತಾ ಇದ್ದಾರೆ. ಇವಾಗ ಎಲ್ಲರಿಗೂ ಹೋಗೋ ಟೈಮ್ ಆಯಿತು, ಸಾಯಂಕಾಲ ಈವ್ನಿಂಗ್ ಆಗ್ತಾ ಬಂತು. ಅವ್ರ ಮನೆಯಲ್ಲೂ ಜನ ಬರ್ತಾರೆ ಅಂತ ಎಲ್ಲ ಹೊರಟಿದ್ದಾರೆ. ಈಗ ಎಲ್ಲರಿಗೂ ಕುಂಕುಮ ಕೊಡ್ತೀನಿ. ರೀಲ್ಸ್ ಮಾಡಿ ಚೈದ್ರಂಗ್ ಶೆಕೆ ಆಗಿದೆ.
ಆಲ್ ಮೈ ಫ್ರೆಂಡ್ಸ್ ಆರ್ ಲಿವಿಂಗ್. ಬಾಯ್ ಬಾಯ್. ಅದೇ ವಿಡಿಯೋ ಮಾಡಬೇಕು. ಬಾಯ್ ಲಿವಿಂಗ್. ಬಾಯ್ ಆಂಟಿ. ಹಾಯ್ ಆಲ್ ಮೈ ಫ್ರೆಂಡ್ಸ್. ಎಲ್ಲರೂ ಖಾಲಿ ಆದರು. ಮನೆ ಇವಾಗ ಸ್ವಲ್ಪ ಶಾಂತವಾಗಿದೆ. ಇವರೆಲ್ಲ ನನ್ನ 4th ಸ್ಟ್ಯಾಂಡರ್ಡ್ ಫ್ರೆಂಡ್ಸು, ಲೈಕ್ ಮೋರ್ ದೆನ್ 10 years ಇಂದ ಇರೋಲ್ಲ ನಂಗೆ ಗೊತ್ತು. ನಮ್ಮ ಮನೆಗೆ ಅವಾಗಲಿಂದ ಬರ್ತಾ ಇದ್ದಾರೆ. ಲೈಕ್ ದೇ ಆರ್ ಲೈಕ್ ಫ್ಯಾಮಿಲಿ ಆ ಥರ. ಈಗ ಈವ್ನಿಂಗ್ ಆಗಿದೆ, ಮತ್ತು ಇನ್ನೊಂದು ಸರ್ತಿ ಅಮ್ಮ ಅದನ್ನ ದೇವರಿಗೆ ಆರತಿ ಮಾಡ್ತಾರೆ. ಸಾಯಂಕಾಲ ಆಲ್ಮೋಸ್ಟ್ 6:30 ಆಗಿದೆ. ಸೊ ಅದಕ್ಕೋಸ್ಕರ ಅಮ್ಮ ಈವ್ನಿಂಗ್ ಪೂಜೆ ಮಾಡ್ತಾ ಇದ್ದಾರೆ. ಈಗ ಈವ್ನಿಂಗ್ ಪೂಜೆ ಆಯಿತು ನಮ್ಮ ಮನೆಯಲ್ಲಿ. ನಾನು ಈ ವಿಡಿಯೋನ ಇವಾಗಲೇ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಅರ್ಶಿನ ಕುಂಕುಮಕ್ಕೆ ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಕರಿತೀವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.